ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmagga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದ್ದ ವಿಜಯಪುರ ಜಿಲ್ಲೆಯ ಮನಗೂಳಿ ಪಟ್ಟಣದ ಕೆನರಾ ಬ್ಯಾಂಕ್ ಒಂದು ಸರ್ಕಾರಿ ಸ್ವಾಮ್ಯದ ರಾಷ್ಟ್ರ ಮಟ್ಟದ ಬ್ಯಾಂಕ್. ಇದರಲ್ಲಿ ಆಗಿರೋ ದೊಡ್ಡ ಭಯಾನಕ ದರೋಡೆ ಕುರಿತು ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದ್ದಾವೆ. ಅರ್ಧ ಕ್ವಿಂಟಲ್ ಚಿನ್ನ, ಎಷ್ಟೋ ಗ್ರಾಮ್ ಅಲ್ಲ, ಅರ್ಧ ಕ್ವಿಂಟಲ್ ಚಿನ್ನವನ್ನ ಹೊತ್ಕೊಂಡು ಹೋಗಿರೋದು ಮಾತ್ರವಲ್ಲದೆ ತನಿಖೆಯ ದಾರಿ ತಪ್ಪಿಸೋಕೆ ಪ್ರೊಫೆಷ್ನಲ್ ಆಗಿ ಥಿಂಕ್ ಮಾಡಿ ಪ್ಲಾನ್ ಮಾಡಿದ್ದಾರೆ. ಮನಿ ಹೈಸ್ಟ್ ಸ್ಟೈಲಲ್ಲಿ ಮಾಟ ಮಂತ್ರಗಳ ಮೊರೆ ಹೋಗಿದ್ದಾರೆ. ಮೇ 25ನೇ ತಾರೀಕು ಆಗಿದ್ದ ಈ ಘಟನೆ ವೇಳೆ ಕಳ್ಳರು 59 kg ಅಂದರೆ ಅರ್ಧ ಕ್ವಿಂಟಲ್ಗೂ ಅಧಿಕ ಚಿನ್ನಾಭರಣ ಮತ್ತು 5.2 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಹೊತ್ಕೊಂಡು ಹೋಗಿದ್ರು. ಇದನ್ನ ಹೇಗೆ ಕದ್ರು ಅಂತ ವಿಜಯಪುರದ SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 6ರಿಂದ 8 ಜನರಿದ್ದ ಗ್ಯಾಂಗ್ ಫೇಕ್ ಕೀ ಬಳಸಿ ಚಿನ್ನಾಭರಣ ಇದ್ದ ಲಾಕರ್ ಅನ್ನ ಓಪನ್ ಮಾಡಿದ್ರು. ಸುಮಾರು 2 ದಿನಗಳ ಕಾಲ ಸಂಚು ರೂಪಿಸಿ ಈ ಕೃತ್ಯವನ್ನ ಮಾಡಿದ್ದಾರೆ. ಮೇನ್ ಎಂಟ್ರೆನ್ಸ್ ಲಾಕ್ ಅನ್ನ ಮುರಿದು ಅಲಾರ್ಮ್ ಸಿಸ್ಟಮ್ ಅನ್ನ ನಿಷ್ಕ್ರಿಯ ಮಾಡೋದನ್ನ ಕೂಡ ಕಲ್ತ್ಕೊಂಡೇ ಬಂದಿದ್ರು. ಅದನ್ನು ನಿಷ್ಕ್ರಿಯ ಮಾಡಿದ್ರು. ಬ್ಯಾಂಕ್ ಆವರಣದಲ್ಲಿದ್ದ CC ಕ್ಯಾಮೆರಾಗಳನ್ನ ಕೂಡ ಬೇರೆ ದಿಕ್ಕಿಗೆ ತಿರುಗಿಸಿದ್ರು. CC ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಈಗ ತಗೊಂಡು ಹೋಗಿದ್ದಾರೆ. ಆದರೆ ಅತ್ಯಮೂಲ್ಯ ವಸ್ತುಗಳಿದ್ದ ಮತ್ತೊಂದು ಲಾಕರ್ ಅನ್ನ ಕಳ್ಳರು ಹಾಗೆ ಬಿಟ್ಟರು. ಆ ಲಾಕರ್ ಒಳಗಡೆ ಹೆಚ್ಚಿನ ಸೆಕ್ಯೂರಿಟಿ ಇರೋದು ಕಳ್ಳರಿಗೆ ಮೊದಲೇ ಗೊತ್ತಿದ್ದ ಕಾರಣ ಅದಕ್ಕೆ ಕನ್ನ ಹಾಕೋಕೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಮುರಿದ ಬ್ಯಾಂಕ್ನ ಕಿಟಕಿ ಮೇಲೆ ಕಳ್ಳರು ಕಪ್ಪು ಬಣ್ಣದ ಗೊಂಬೆಯನ್ನ ಇಟ್ಟು ಹೋಗಿದ್ರು. ಅಂದ್ರೆ ವಾಮಾಚಾರ ನಡೆದಿದೆ ಅಂತ ಸೂಚಿಸಿ ತನಿಖೆಯ ದಿಕ್ಕು ತಪ್ಪಿಸೋಕೆ, ಕೇಸ್ ವಿಚಾರಣೆಯನ್ನ ಮತ್ತಷ್ಟು ಗೋಜಲು ಮಾಡೋಕೆ, ಕಗ್ಗಂಟು ಮಾಡೋಕೆ ಪೊಲೀಸರು ತಲೆ ಕೆರ್ಕೊಳ್ಳಿ ಅಂತ ಇದೆಲ್ಲ ಮಾಡಿದ್ರು. ಬಹಳ ಪ್ರೊಫೆಷನಲ್ ಆಗಿ ತಲೆ ಖರ್ಚು ಮಾಡಿ ಪ್ಲಾನ್ ಮಾಡಿರೋ ದರೋಡೆ ಅಂತ ಪೊಲೀಸರು ಹೇಳಿದ್ದಾರೆ. ಜೊತೆಗೆ ಈ ದರೋಡೆ ನಡೆಯುವಾಗ ಬ್ಯಾಂಕ್ನಲ್ಲಿ ಹತ್ತತ್ರ 53 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇತ್ತು ಮತ್ತು 7 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು. ಅಕ್ಕಪಕ್ಕದಲ್ಲಿರೋ ಜಿಲ್ಲೆಯ ಜನ ಕೂಡ ಇಲ್ಲಿ ತಮ್ಮ ಚಿನ್ನಾಭರಣ ಅಡ ಇಟ್ಟು ಲೋನ್ ಪಡೆದಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹೈಟೆಕ್ ಕಳ್ಳರ ಪತ್ತೆಗೆ ಪೊಲೀಸರು 8 ವಿಶೇಷ ಟೀಮ್ಗಳನ್ನು ರಚನೆ ಮಾಡಿದ್ದು ಸದ್ಯ ತನಿಖೆ ಚುರುಕಾಗಿ ನಡೀತಾ ಇದೆ. ಎಲ್ಲ ಆಂಗಲ್ನಲ್ಲೂ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಆದಷ್ಟು ಬೇಗ ಕಳ್ಳರನ್ನ ಬಂಧಿಸ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. CDS ಅನಿಲ್ ಚೌಹಾಣ್ ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ. ನಷ್ಟ ಆಗಿರೋದು ಇಂಪಾರ್ಟೆಂಟ್ ಅಲ್ಲ, ಮೊದಲಿಗೆ ಈ ಕಾರ್ಯಾಚರಣೆಯ ಫಲಿತಾಂಶ ಏನು ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಅದು ಮುಖ್ಯವಾಗುತ್ತೆ ಅಂತ ಹೇಳಿದ್ದಾರೆ. ನೀವು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಆಡೋಕೆ ಹೋದಾಗ ಅಲ್ಟಿಮೇಟ್ಲಿ ಟೆಸ್ಟ್ ಮ್ಯಾಚ್ ಅನ್ನ ವಿನ್ ಆಗೋದು ಮುಖ್ಯ. ಅದೇ ದೊಡ್ಡದು. ಆಗ ವಿಕೆಟ್ ಬಿತ್ತ, ಪ್ಲೇಯರ್ ಸೆಂಚುರಿ ಹೊಡೆದ್ರಾ ಇಲ್ವಾ, ಬಾಲ್ ವೇಸ್ಟ್ ಮಾಡಿದ್ರಾ ಇಲ್ವಾ, ಅದೆಲ್ಲ ಲೆಕ್ಕಾಚಾರಕ್ಕೆ ಬರಲ್ಲ. ಹಾಗೆ ಆಪರೇಷನ್ ಅಂತ ಬಂದಾಗ ಅಲ್ಲಿ ನಷ್ಟ ಏನಾಯಿತು ಏನಾಗಿಲ್ಲ ಅದು ಇಂಪಾರ್ಟೆಂಟ್ ಅಲ್ಲ. ಫಲಿತಾಂಶ ಏನು, ಆಪರೇಷನ್ ಯಾಕೆ ಮಾಡಿದ್ವಿ, ಆ ಗುರಿಯನ್ನು ತಲುಪಿದೀವಾ ಇಲ್ವಾ, ಅದು ತುಂಬ ಮುಖ್ಯ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೂ ಕೂಡ ಅದನ್ನು ಬೇಗ ರೆಕ್ಟಿಫೈ ಮಾಡಿ ಯಾವ ರೀತಿ ಪ್ರತಿದಾಳಿಯನ್ನು ಮಾಡಿದ್ವಿ, ಯಾವ ರೀತಿ ಅದನ್ನು ಸರಿ ಮಾಡಿಕೊಂಡು ಅಗೇನ್ ನಾವು ಕಾರ್ಯಾಚರಣೆ ಮಾಡಿದ್ವಿ, ಅದು ಮುಖ್ಯ ಅಂತ ಹೇಳಿದ್ದಾರೆ. ಜೊತೆಗೆ ಹಿನ್ನಡೆಗಳು ಪ್ರೊಫೆಷನಲ್ ಸೇನಾಪಡೆಗಳ ಆತ್ಮವಿಶ್ವಾಸ ಕುಗ್ಸೋಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಹಿನ್ನಡೆಗಳೇನಾದರೂ ಆದರೆ, ಸಣ್ಣ ಪುಟ್ಟ ಡ್ಯಾಮೇಜಸ್ ನಮಗೂ ಆದರೆ ಆತ್ಮಸ್ಥೈರ್ಯ ಕಮ್ಮಿ ಆಗದೆ ಫೈಟ್ ಬ್ಯಾಕ್ ಮಾಡೋದು ತುಂಬ ಮುಖ್ಯ. ಬದಲಾಗೋ ಪರಿಸ್ಥಿತಿಗೆ ತಕ್ಕಂತೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ದಾರೆ. ಏನೋ ಆಪರೇಷನ್ ಸಿಂಧೂರ್ ಬಗ್ಗೆ ಭಾರತ ಮೊದಲೇ ಪಾಕಿಸ್ತಾನಕ್ಕೆ ಮಾಹಿತಿ ಕೊಟ್ಟಿತ್ತು ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಸಾರ್ವಜನಿಕವಾಗಿ ಒಪ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರಲ್ಲ, ಇದಕ್ಕೂ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿತ್ತು ಈ ಹಿಂದೆ. ಮತ್ತೆ ಇನ್ನೊಮ್ಮೆ ಅನಿಲ್ ಚೌಹಾಣ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಮೇ 7ರ ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ವಿ. ಈ ದಾಳಿ ಆದ ನಂತರ ನಾವು ಪಾಕಿಸ್ತಾನಕ್ಕೆ ಯಾವಾಗಲೂ ಕೂಡ ಭಾರತ ಈ ರೀತಿ ಆಪರೇಷನ್ ಆದಮೇಲೆ ಮಾಹಿತಿ ಕೊಡುತ್ತೆ.
ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ ಮಾಹಿತಿ ಕೊಟ್ಟಿತ್ತು, ನೋಡಿ ಹೊಡೆದಿದ್ದೀವಿ ಅಂತ. ಬಾಲಾಕೋಟ್ ಆದಮೇಲೂ ಕೂಡ ಭಾರತ ಮಾಹಿತಿ ಕೊಟ್ಟಿತ್ತು, ಈ ರೀತಿ ಹೊಡೆದಿದ್ದೀವಿ ನಿಮ್ಮ ನೆಲದಲ್ಲಿ ಅಂತ. ಸೊ ಅದೇ ರೀತಿ ನಾವು ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಬಗ್ಗೆ ದಾಳಿ ಮಾಡಿದ್ದೀವಿ, ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ ಇನ್ಫಾರ್ಮ್ ಮಾಡಿದ್ವಿ. ಆದರೆ ಇದಕ್ಕೆ ರಿಯಾಕ್ಟ್ ಮಾಡಿದ ಪಾಕಿಸ್ತಾನ ಅಯ್ಯೋ ಹಿಂಗೆ ಮಾಡಿಬಿಟ್ರಾ ಅಂತ ಹೇಳಿ ಅಗ್ರೆಸಿವ್ ಹೇಳಿಕೆ ಕೊಡೋಕೆ ಶುರು ಮಾಡಿತು. ಆಗ ನಾವು ಕೂಡ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ವಿ, ನೋಡಿ ನಾವು ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದೇವೆ, ಇಲ್ಲಿ ಸೇನೆ ಮಧ್ಯೆ ಪ್ರವೇಶ ಮಾಡಕ್ಕೆ ಬಂದರೆ ನಮ್ಮ ಸೇನೆ ಕೂಡ ರೆಡಿ ಇದೆ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ವಿ ಅಂತ ಈ ಹಿಂದೆ ಕೂಡ ಹೇಳಿದರು. ಇವಾಗ ಮತ್ತೆ ಅಗೇನ್ CDS ಕೂಡ ಅದೇ ವಿಚಾರವನ್ನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜೊತೆಗೆ ಪಾಕಿಸ್ತಾನ 48 ಗಂಟೆಗಳ ಕಾಲ ಭಾರತದ ಮೇಲೆ ಸ್ಟ್ರೈಕ್ ಮಾಡೋಕೆ ಪ್ಲಾನ್ ಹಾಕಿತ್ತು. ಮೇ 10ರ 1 ಗಂಟೆಯಿಂದ ಮುಂದಿನ 2 ದಿನ ಅವರ ದಾಳಿಯ ಪ್ಲಾನ್ ಇತ್ತು. ಆದರೆ ಬರೀ 8 ಗಂಟೆಯಲ್ಲೇ ಅವರ ಆಟ ನಿಲ್ಲಿಸಿದ್ವಿ. ಆಮೇಲೆ ಅದನ್ನು ಇಲ್ಲಿಗೆ ನಿಲ್ಲಿಸೋಣ ಅಂತ ಅವರೇ ಫೋನ್ ಮಾಡಿ ಕೇಳಿದ್ರು ಅಂತ ಮತ್ತೊಮ್ಮೆ ಕ್ಲಾರಿಟಿ ಕೊಟ್ಟಿದ್ದಾರೆ ಏನೇನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಕಡೆ ಆಪರೇಷನ್ ಸಿಂಧೂರ್ ಕುರಿತು ಪಾಕಿಸ್ತಾನ ಕಡೆಯಿಂದ ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬರ್ತಾ ಇದೆ. ಭಾರತದ ಕಾರ್ಯಾಚರಣೆಯಲ್ಲಿ ಭಾರತ ಅಧಿಕೃತವಾಗಿ ಹೇಳಿರುವುದಕ್ಕಿಂತ ಇನ್ನೂ ದೊಡ್ಡ ಮಟ್ಟದ ದಾಳಿ ಆಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ಆಪರೇಷನ್ ಸಿಂಧೂರ್ ಬಗ್ಗೆ ಇತ್ತೀಚೆಗೆ ಪಾಕ್ ಸರ್ಕಾರ ಡೀಟೇಲ್ಡ್ ರಿಪೋರ್ಟ್ ತಯಾರಿಸಿತ್ತು. ಅದರ ಆಕ್ಸೆಸ್ ಪಡೆದು ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇದರಲ್ಲಿ ಭಾರತ ಓಪನ್ ಆಗಿ ಜಾಸ್ತಿ ಹೇಳಿಲ್ಲ, ಬಟ್ ಇನ್ನೂ ಜಾಸ್ತಿನೇ ದಾಳಿ ಮಾಡಿದೆ ಅಂತ ಪಾಕಿಸ್ತಾನದವರೇ ಹೇಳಿದ್ದಾರೆ. ಇದರ ಮ್ಯಾಪ್ ಕೂಡ ಓಡಾಡ್ತಾ ಇದ್ದು ಪಾಕಿಸ್ತಾನದ ಪೇಶಾವರ, ಅಟಾಕ್, ಗುಜರಾತ್ ಪ್ರದೇಶ ಅಂದರೆ ಪಾಕಿಸ್ತಾನದ ವ್ಯಾಪ್ತಿಯ ಗುಜರಾತ್ ಪ್ರದೇಶ, ಅಲ್ಲೊಂದಷ್ಟು ಗುಜರಾತ್ನ ನಮ್ಮ ಬಾರ್ಡರ್ ಆದಮೇಲೆ ಆ ಕಡೆ ಕಂಟಿನ್ಯೂ ಆಗುತ್ತಲ್ಲ ಅಲ್ಲಿನ ಒಂದಷ್ಟು ಜಾಗ, ಹಾಗೆ ಜಾಂಗ್, ಬಹಾವಲ್ ನಗರ್, ಹೈದರಾಬಾದ್ ಅಂದರೆ ಪಾಕ್ನ ಹೈದರಾಬಾದ್, ಹಾಗೆ ಚೋರ್ ಸ್ಥಳಗಳಲ್ಲಿ ದಾಳಿಯಾಗಿತ್ತು ಅಂತ ತೋರಿಸಲಾಗಿದೆ. ಆದರೆ ಇದ್ರ ಬಗ್ಗೆ ಈಗ ಬೇರೆ ವಾದವನ್ನು ಮುಂದಿಡಲಾಗ್ತಿದೆ. ಇದು ಪಾಕಿಸ್ತಾನದ ಪ್ರಾಪಗ್ಯಾಂಡಾ ಜಾಗತಿಕ ಸಮುದಾಯವನ್ನು ದಿಕ್ಕು ತಪ್ಪಿಸೋಕೆ ಮಾಡ್ತಿರೋದು ಅನ್ನೋ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಪ್ರೆಸ್ ಕಾನ್ಫರೆನ್ಸ್ ವೇಳೆ ನಮ್ಮ ಸೇನಾ ಪಡೆಗಳು ಈ ಜಾಗಗಳಲ್ಲಿ ದಾಳಿ ಮಾಡಿದ್ದೀವಿ ಅಂತ ಹೇಳಿರಲಿಲ್ಲ. ಈಗ ಈ ಮ್ಯಾಪ್ ತೋರಿಸೋ ಮೂಲಕ ನೋಡಿ ಭಾರತ ನಮ್ಮ ನಾಗರಿಕ ಪ್ರದೇಶಗಳನ್ನು ಟಾರ್ಗೆಟ್ ಮಾಡ್ತು ಅಂತ ತೋರಿಸೋಕೆ ಪಾಕಿಸ್ತಾನ ಈ ರೀತಿ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಏನಾಗಿದೆ ಅಂತ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಪಾಕಿಸ್ತಾನ ಕಡೆಯಿಂದಲೇ ಈ ರೀತಿ ರಿಪೋರ್ಟ್ಸನ್ನು ಹರಿಬಿಡಲಾಗ್ತಾ ಇದೆ. ಇನ್ನೊಂದು ಕಡೆ ಭಾರತವನ್ನ ಒಡೆಯೋ ಬೆದರಿಕೆ ಹಾಕಿದ್ದ JEM ಉಗ್ರ ಸಂಘಟನೆಯ ಉಗ್ರ ಮೌಲಾನಾ ಅಬ್ದುಲ್ ಅಜೀಜ್ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾನೆ. ಪಾಕಿಸ್ತಾನದ ಬಹವಲ್ಪುರ್ನಲ್ಲಿ ಈತನ ಮೃತದೇಹ ಪತ್ತೆಯಾಗಿದೆ ಅಂತ ವರದಿಯಾಗಿದೆ. ಈ ಕುರಿತು JEM ಉಗ್ರ ಸಂಘಟನೆಗೆ ಲಿಂಕ್ ಇರೋ ಸೋಷಿಯಲ್ ಮೀಡಿಯಾಗಳು ಕನ್ಫರ್ಮ್ ಮಾಡಿವೆ. ಈ ಉಗ್ರ ಕೀಟದ ಅಂತಿಮ ಸಂಸ್ಕಾರ ಬಹವಲ್ಪುರ್ನಲ್ಲಿ ನಡೆಯುತ್ತೆ ಅಂತಲೂ ಕೂಡ ಘೋಷಣೆ ಮಾಡಿವೆ. ಆದರೆ ಉಗ್ರನ ಸಾವಿನ ಬಗ್ಗೆ ಹಿಂದೆ ನಿಂತ್ಕೊಂಡು ತಾಳ ತಟ್ಟೋ ಪಾಕಿಸ್ತಾನಿ ಅಧಿಕಾರಿಗಳಾಗಲಿ JEMನ ಟಾಪ್ ಉಗ್ರರಾಗಲಿ ಯಾವುದೇ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಸೊ ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಅಂದಹಾಗೆ ಈತ ಕಳೆದ ತಿಂಗಳಷ್ಟೇ ಭಾರತವನ್ನು ಒಡೆದು ಹಾಕ್ತೀನಿ ಅಂತೆಲ್ಲ ಬಾಯಿ ಬಿಟ್ಟಿದ್ದ. ಈಗ ಟಿಕೆಟ್ ತಗೊಂಡ್ಬಿಟ್ಟಿದ್ದಾನೆ. ತನ್ನ ಈ ಮಹಾನ್ ಮಿಷನ್ ಕಡೆಗೆ ಯೋಚನೆ ಮಾಡೋಕ್ಕಿಂತ ಮುಂಚೆನೆ ಆತ ಟಿಕೆಟ್ ತಗೊಂಡ್ಬಿಟ್ಟಿದ್ದಾನೆ ಅಂತ ಸುದ್ದಿ ಬರ್ತಾ ಇದೆ. ಪಾಪಿಗಳ ಲೋಕದಂತಾಗಿ ಹೋಗಿರೋ ಪಾಕಿಸ್ತಾನ ಮತ್ತೊಂದು ವಿಚಿತ್ರ ಕಾರಣಕ್ಕೆ ಸುದ್ದಿಯಾಗಿದೆ. ಭೂಕಂಪದಿಂದಾಗಿ ಜೈಲಿರೋ ಕೈದಿಗಳೇ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಂತ ಪಾಕ್ ಆಡಳಿತ ಹೇಳಿದೆ. ಒಬ್ಬಿಬ್ಬರಲ್ಲ 216 ಕೈದಿಗಳು ಜೈಲ್ ಬ್ರೇಕ್ ಮಾಡಿ ಓಡೋಗಿದ್ದಾರೆ ಅಂತ. ಕ್ರೂರ ಭಯಾನಕ ಕೈದಿಗಳು. ಕರಾಚಿಯಲ್ಲಿ ಸಣ್ಣ ಪ್ರಮಾಣದ ಭೂಕಂಪ ಆಗಿತ್ತಂತೆ. ಭೂಕಂಪದ ಕಾರಣ ಜೈಲಿನ ಗೋಡೆ ಸರಿ ಇಲ್ಲ ಅಂತ ಹೇಳಿ ಕೈದಿಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇತ್ತು. ಈ ವೇಳೆ ಗದ್ದಲ ಉಂಟಾಗಿ ಕೈದಿಗಳು ಎಲ್ಲರನ್ನ ನೂಕ್ಕೊಂಡು ಓಡೇ ಹೋಗ್ಬಿಟ್ಟಿದ್ದಾರೆ. ಕನಿಷ್ಠ 600 ಕೈದಿಗಳು ಎಸ್ಕೇಪ್ ಪ್ರಯತ್ನ ಮಾಡಿದ್ದು 300ಕ್ಕೂ ಅಧಿಕ ಜನ ಸಿಕ್ಕಾಕೊಂಡಿದ್ದಾರೆ. ಇನ್ನು 200ಕ್ಕೂ ಅಧಿಕ ಜನ ಓಡ್ ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ ಪಾಕ್ನಲ್ಲಿ. ಇನ್ನು ಪಾಕ್ನ ವಜೀರಿಸ್ತಾನ್ ಉತ್ತರ ಭಾಗದಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಮಂಗಳವಾರ ಬೆಳಗ್ಗೆಯಿಂದಲೇ ಪ್ರಯಾಣ ನಿರ್ಬಂಧ ಜಾರಿಗೆ ಬಂದಿದೆ. ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಕೂಡ ಮಿಲಿಟರಿ ಚೆಕ್ ಪೋಸ್ಟ್ನಲ್ಲಿ ಪ್ರಯಾಣಿಸೋಕೆ ಅವಕಾಶ ಕೊಡ್ತಿಲ್ಲ ಅಂತ ವರದಿಯಾಗಿದೆ. ಎಲ್ಲ ಮಾರ್ಕೆಟ್ಗಳನ್ನು ಕೂಡ ಬಂದ್ ಮಾಡಲಾಗಿದ್ದು ನಿರ್ಬಂಧದಿಂದ ಜನ ಹೊರಬರಲಾಗಿದೆ. ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಈ ಭಾಗದಲ್ಲಿ TTP ದೊಡ್ಡ ಕಾರ್ಯಾಚರಣೆ ನಡೆಸೋ ಸಾಧ್ಯತೆ ಇದ್ದು ಪಾಕಿಸ್ತಾನ ಸೇನೆ ಕೂಡ ರೆಡಿಯಾಗಿ ನಿಂತ್ಕೊಂಡಿದೆಯಂತೆ. ಹೀಗಾಗಿ ಕರ್ಫ್ಯೂ ಹೇರಲಾಗಿದೆ ಅಂತ ಪಾಕ್ ಮೀಡಿಯಾಗಳು ರಿಪೋರ್ಟ್ ಮಾಡ್ತಿವೆ. ಹಿಜ್ಬುಲ್ ಮುಜಾಹಿದೀನ್ ಮತ್ತು LTT ಉಗ್ರ ಸಂಘಟನೆಗಾಗಿ ಕೆಲಸ ಮಾಡುತ್ತಿದ್ದ 3 ಸರ್ಕಾರಿ ಉದ್ಯೋಗಿಗಳನ್ನು ಜಮ್ಮು ಕಾಶ್ಮೀರದ ಗವರ್ನರ್ ಮನೋಜ್ ಸಿನ್ಹಾ ತೆಗೆದುಹಾಕಿದ್ದಾರೆ. ಕೆಲಸದಿಂದ ಜೈಲಿಗೂ ಹಾಕಲಾಗಿದೆ. ಈ ದೇಶದ್ರೋಹಿಗಳಲ್ಲಿ ಒಬ್ಬ ಮಲಿಕ್ ಇಶ್ಫಾಕ್ ನಸೀರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ. ಎಜಾಜ್ ಅಹಮದ್ ಅನ್ನೋನು ಶಾಲಾ ಶಿಕ್ಷಕನಾಗಿದ್ದ. ಇನ್ನೊಬ್ಬ ಶ್ರೀನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಕಿರಿಯ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ ಅಂತ ಹೇಳಲಾಗಿದೆ. ಈ 3 ಜನ ತಮ್ಮ ಕೆಲಸ ಬಿಟ್ಟು ಶಸ್ತ್ರಾಸ್ತ್ರ, ಸ್ಫೋಟಕ, ಮದ್ದುಗುಂಡು ಸರಬರಾಜು ಇಂಥ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈಗ ಜೈಲಿಗೆ ಹಾಕಲಾಗಿದೆ.
ಅಂದಹಾಗೆ 2020 ಆಗಸ್ಟ್ನಿಂದ 2024 ನಡುವೆ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರಿ ಜಾಬ್ನಲ್ಲಿದ್ದುಕೊಂಡು ಉಗ್ರರಿಗೆ ಸಹಾಯ ಮಾಡೋ 70 ಓವರ್ ಗ್ರೌಂಡ್ ವರ್ಕರ್ಸ್ ಅಥವಾ ಉಗ್ರ ಸಹಚರರನ್ನ ವಜಾಗೊಳಿಸಲಾಗಿದೆ. ಏನು ಜಮ್ಮು ಕಾಶ್ಮೀರದ ಚೆನಾಬ್ ಬ್ರಿಡ್ಜ್ ನ ಜೂನ್ 6ನೇ ತಾರೀಕು ಪಿಎಂ ಮೋದಿ ಉದ್ಘಾಟಿಸುತ್ತಾರೆ ಅಂತ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಇದೇ ವೇಳೆ ಶ್ರೀನಗರನಿಂದ ಕತ್ರಾಗೆ ಸಂಪರ್ಕಿಸೋ 2 ವಂದೇ ಭಾರತ್ ರೈಲಿಗೂ ಚಾಲನೆ ಕೊಡೋ ಸಾಧ್ಯತೆ ಇದೆ. ಅಂದಹಾಗೆ ಚೆನಾಬ್ ಬ್ರಿಡ್ಜ್ ವಿಶ್ವದ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜ್ ಆಗಿದೆ. ಚೆನಾಬ್ ನದಿ ಮೇಲೆ ನಿರ್ಮಿಸಿದ ಈ ಬ್ರಿಡ್ಜ್ ಬರೋಬ್ಬರಿ 359 ಮೀಟರ್ 1178 ಅಡಿ ಎತ್ತರ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದೀಗ ಜಮ್ಮು ಕಾಶ್ಮೀರ ರಿಸರ್ವೇಷನ್ ಆಕ್ಟ್ ತಿದ್ದುಪಡಿಗೆ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಈ ಮೂಲಕ ಕೇಂದ್ರಾಡಳಿತ ಪ್ರದೇಶ ಲಡಾಖ್ಗೆ ಹೊಸ ಮೀಸಲಾತಿ ಮತ್ತು ಸ್ಥಳೀಯ ನಿವಾಸಿ ನಿಯಮಗಳನ್ನು ಪರಿಚಯಿಸಲಾಗಿದೆ. ಲಡಾಖ್ನ 85% ಸರ್ಕಾರಿ ಉದ್ಯೋಗಗಳಲ್ಲಿ ಅಲ್ಲಿನ ಸ್ಥಳೀಯರಿಗೆ ಮೀಸಲಾತಿ ಕೊಡಲಾಗಿದೆ. ಲಡಾಖ್ ಜಿಲ್ಲೆಗಳಲ್ಲಿನ ಸ್ಥಳೀಯ ಆಡಳಿತ ಸಂಸ್ಥೆಯಾಗಿರೋ ಲಡಾಖ್ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ LAHDC ಅದರ 33% ಸೀಟನ್ನು ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಈ ಹೊಸ ನಿಯಮಗಳ ಪ್ರಕಾರ ಲಡಾಖ್ನಲ್ಲಿ ಕಳೆದ 15 ವರ್ಷಗಳಿಂದ ವಾಸ ಮಾಡುತ್ತಿದ್ದ ಅಥವಾ 7 ವರ್ಷಗಳ ಕಾಲ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಅಲ್ಲಿನ ಶಿಕ್ಷಣ ಸಂಸ್ಥೆಯಲ್ಲೇ 10 ಮತ್ತು 12ನೇ ತರಗತಿ ಪರೀಕ್ಷೆ ಬರೆದವರನ್ನ ಲಡಾಖ್ ನಿವಾಸಿ ಅಂತಲೇ ಪರಿಗಣಿಸಲಾಗುತ್ತೆ. ಆದರೆ ಲಡಾಖ್ನಲ್ಲಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡಿದ ಕೇಂದ್ರ ಸರ್ಕಾರದ ಉದ್ಯೋಗಿಗಳ ಮಕ್ಕಳು ಕೂಡ ಲಡಾಖ್ ನಿವಾಸಿಗಳು ಆಗಬಹುದು ಅಂತ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಈ ಕೂಡಲೇ ಈ ಹೊಸ ಪಾಲಿಸಿ ಜಾರಿಗೆ ಬರುತ್ತೆ ಅಂತ ಸರ್ಕಾರ ಹೇಳಿದೆ. ಕನ್ನಡ ಭಾಷೆ ಬಗ್ಗೆ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದ ಕಮಲ್ ಹಾಸನ್ಗೆ ಕೋರ್ಟ್ ತರಾಟೆಗೆ ತಗೊಂಡಿದೆ. ಅವರ ಥಗ್ ಲೈಫ್ ಚಿತ್ರವನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ನಾಗಪ್ರಸನ್ನ ಅವರ ಪೀಠ ಭಾಷೆಯ ಹುಟ್ಟಿನ ಬಗ್ಗೆ ಮಾತನಾಡೋಕೆ ನೀವೇನು ಭಾಷಾ ತಜ್ಞರ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀವು ಭಾಷಾ ಪಂಡಿತರ ಇಲ್ಲ ಇತಿಹಾಸಕಾರರ? ಒಂದೇ ಒಂದು ಕ್ಷಮೆ ಕೇಳೋಕೆ ಇಷ್ಟೊಂದು ಆಟಿಟ್ಯೂಡ್ ಯಾಕೆ ತೋರಿಸ್ತೀರಾ? ಸಿನಿಮಾಗೆ 350 ಕೋಟಿ ರೂಪಾಯಿ ಹಾಕಿದ್ದೀನಿ ಅಂತೀರಿ. ಭಾವನೆಗೆ ಧಕ್ಕೆ ಮಾಡಿ ಇಲ್ಲಿ ಸಂಪಾದನೆ ಮಾಡಬೇಕಾ ನಿಮಗೆ? ಎಲ್ಲವೂ ಸರಾಗವಾಗಿ ಆಗಬೇಕು ಅಂದರೆ ಕ್ಷಮೆ ಕೇಳಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಸರಲ್ಲಿ ಭಾವನೆಗಳಿಗೆ ಧಕ್ಕೆ ಆಗಬಾರದು ಅಂತ ಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಏನು ಸಿನಿಮಾ ನೋಡೋದು ಎಲ್ಲರ ಮೂಲಭೂತ ಹಕ್ಕು, ಹೀಗಾಗಿ ಭದ್ರತೆ ನೀಡೋಕೆ ಮನವಿ ಮಾಡ್ತಾ ಇದ್ದೀವಿ. ಏನೋ ಹೇಳೋಕೆ ಹೋಗಿ ಏನೋ ಆಗಿದೆ ಅಂತ ಕಮಲ್ ಪರ ವಕೀಲರು ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ರು. ಸದ್ಯ ಕೋರ್ಟ್ ಇದ್ರ ಬಗ್ಗೆ ಯಾವುದೇ ತೀರ್ಮಾನ ಕೊಟ್ಟಿಲ್ಲ. ಮುಂದಿನ ವಿಚಾರಣೆಯನ್ನು ಜೂನ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಆದರೆ ಇದರ ಬೆನ್ನಲ್ಲೇ ನಾನು ಕ್ಷಮೆ ಕೇಳೋಕೆ ತಪ್ಪೇ ಮಾಡಿಲ್ವಲ್ಲ, ನಾನು ಕರ್ನಾಟಕದಲ್ಲಿ ಸದ್ಯಕ್ಕೆ ಸಿನಿಮಾ ಬಿಡುಗಡೆ ಮಾಡಲ್ಲ ಅಂತ ನಟ ಕಮಲ್ ಹಾಸನ್ ಹೇಳಿದ್ದಾರೆ. ಅಂದಹಾಗೆ ಥಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ಬಿಡುಗಡೆಗೆ ಶೆಡ್ಯೂಲ್ ಆಗಿತ್ತು. ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾನೆ ಇದಾವೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ ಹೊಸದಾಗಿ 65 ಕೋವಿಡ್ ಕೇಸಸ್ ರಿಪೋರ್ಟ್ ಆಗಿವೆ. ಈ ಮೂಲಕ ಒಟ್ಟು ಆಕ್ಟಿವ್ ಕೇಸಸ್ ಸಂಖ್ಯೆ 4026ಕ್ಕೆ ತಲುಪಿದೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ ಕೊರೋನಾದಿಂದ 5 ಸಾವು ಸಂಭವಿಸಿದ್ದು ಒಟ್ಟು ಮೃತರ ಸಂಖ್ಯೆ 37ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ಕಳೆದ 24 ಗಂಟೆಯಲ್ಲಿ 58 ಕೊರೋನಾ ಪ್ರಕರಣಗಳು ವರದಿಯಾಗಿವೆ. ಇದರೊಂದಿಗೆ ರಾಜ್ಯದ ಒಟ್ಟು ಆಕ್ಟಿವ್ ಕೊರೋನಾ ಕೇಸಸ್ ಸಂಖ್ಯೆ 311ಕ್ಕೆ ರೀಚ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳದ ರಂಜಾಳ ಅನ್ನೋ ಕಡೆ ಅತಿ ಹೆಚ್ಚು 78.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 3 ದಿನಗಳ ಕಾಲ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ತುಂತುರು ಮಳೆ ಮತ್ತು ಅಲ್ಲಲ್ಲಿ ಸಾಧಾರಣ ಮಳೆ, ಮಲೆನಾಡು ಭಾಗದಲ್ಲಿ ಅಲ್ಲಲ್ಲಿ ಚದುರದಂತೆ ತುಂತುರು ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಉಳಿದಂತೆ ಇತರ ಭಾಗದಲ್ಲಿ ಒಣ ಹವೆ ಮುಂದುವರಿಯುತ್ತೆ. ಚಿಕ್ಕಬಳ್ಳಾಪುರ ನಗರದ ಶಮ್ಸ್ ಮಸೀದಿಯಲ್ಲಿ 6 ವರ್ಷದ ಬಾಲಕಿ ಮೇಲೆ 55 ವರ್ಷದ ವ್ಯಕ್ತಿ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಬೇರೊಂದು ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೌಲ್ವಿಯ ತಂದೆ ಈ ಕೃತ್ಯ ಮಾಡಿದ್ದಾನೆ ಅಂತ ಬಾಲಕಿಯ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಆರೋಪಿ ಮಹಫ್ಯೂಜ್ ಅನ್ನೋನನ್ನ ಪೊಲೀಸರು ಅರೆಸ್ಟ್ ಮಾಡಿ ಈಗ ಎಳ್ಕೊಂಡು ಹೋಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಭಾರತೀಯ ಮೂಲದ ಗೌರವ್ ಕುಂದಿ ಅನ್ನೋ ವ್ಯಕ್ತಿಯನ್ನ ಬಂಧಿಸುವ ವೇಳೆ ಆ ಪ್ರಕ್ರಿಯೆ ಇದೆಯಲ್ಲ, ಪೊಲೀಸರು ನಡ್ಕೊಂಡ ರೀತಿ ಇದೆಯಲ್ಲ, ಅದು ವಿವಾದಕ್ಕೀಡಾಗಿದೆ. ಬಂಧಿಸುವ ವೇಳೆ ಪೊಲೀಸರು ಗೌರವ್ಗೆ ಭೀಕರವಾಗಿ ಹೊಡೆದಿದ್ದಾರೆ. ಆತನ ತಲೆಗೂ ಹಾನಿ ಮಾಡಿದ್ದಾರೆ. ಪರಿಣಾಮ ಗೌರವ್ ಕೋಮಾ ಸ್ಟೇಜ್ ತಲುಪಿಬಿಟ್ಟಿದ್ದಾರೆ. ಗೌರವ್ ಬ್ರೈನ್ ಕೂಡ ಡ್ಯಾಮೇಜ್ ಆಗಿತ್ತು. ಅವರ ಮೆದುಳೇ ವರ್ಕ್ ಆಗ್ತಿಲ್ಲ, ಬದುಕ್ತಾರಾ ಇಲ್ವಾ ಡೌಟ್ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಇದಕ್ಕೆ ಆಸ್ಟ್ರೇಲಿಯಾ ಪೊಲೀಸರು ಪ್ರತಿಕ್ರಿಯೆ ಕೊಟ್ಟಿದ್ದು, ಅರೆಸ್ಟ್ ಮಾಡೋಕೆ ಹೋದಾಗ ಹಿಂಸಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟರು, ಹಾಗಾಗಿ ಈ ರೀತಿ ಆಯಿತು ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರು ಹೇಳಬೇಕಲ್ವಾ, ಆಸ್ಟ್ರೇಲಿಯನ್ ಪೊಲೀಸರು ಅವ್ರಿಗೇನು ಡ್ಯಾಮೇಜ್ ಮಾಡಿದ್ರು ಅಂತ ಎವಿಡೆನ್ಸ್ ಕೊಡಬೇಕಲ್ವಾ. ಈತನ ಈ ರೀತಿ ಜೀವ ತೆಗೆಯೋ ಮಟ್ಟಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಏನಕ್ಕೆ ಆತನನ್ನು ಅರೆಸ್ಟ್ ಮಾಡೋಕೆ ಹೋಗಿದ್ದು ಅಂತ ಕೂಡ ಪೊಲೀಸರು ಇನ್ನೂ ಸ್ಪಷ್ಟಪಡಿಸಿಲ್ಲ. ಪದೇ ಪದೇ ಈ ರೀತಿ ಆಗ್ತದೆ. ಅಮೆರಿಕದಲ್ಲೂ ಕೂಡ ಫ್ಲಾಯ್ಡ್ ಕೇಸ್ ನಿಮಗೆ ಗೊತ್ತಿರ್ಬೋದು. ಈಗ ಆಸ್ಟ್ರೇಲಿಯಾದಲ್ಲಿ ಈ ರೀತಿ ಆಗಿದೆ. ಕ್ಲಾರಿಟಿ ಬರಬೇಕು, ಇನ್ನಷ್ಟು ನೋಡ್ಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಏನು ಡೀಟೇಲ್ಸ್ ಎಮರ್ಜ್ ಆಗುತ್ತೆ ಅಂತ.
ಈ ಘಟನೆ ಕುರಿತು ಕಮಿಷನರ್ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಗಿದೆ ಅಂತ ಆಸ್ಟ್ರೇಲಿಯಾ ಸರ್ಕಾರ ಹೇಳಿದೆ. ಇನ್ನು IPL ನಲ್ಲಿಂದು ಗುಜರಾತ್ನ ಅಹಮದಾಬಾದ್ನಲ್ಲಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ಮತ್ತು ಪಂಜಾಬ್ ಕಿಂಗ್ಸ್ ಮಧ್ಯೆ ಫೈನಲ್ ಮ್ಯಾಚ್ ಶುರುವಾಗಿದೆ. ರಾಜ್ಯಾದ್ಯಂತ RCB ಗೆಲುವಿಗಾಗಿ RCB ಫ್ಯಾನ್ಸ್ ಪ್ರೇ ಎಲ್ಲ ಮಾಡಿದ್ದಾರೆ. ಅದಾಗೆ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ಗೆ ಸ್ಕೋರ್ ಕಾರ್ಡ್, ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 636 ಪಾಯಿಂಟ್ಸ್ ಬಿದ್ದು 80,837ಕ್ಕೆ ತಲುಪಿದೆ. ನಿಫ್ಟಿ 174 ಪಾಯಿಂಟ್ಸ್ ಕುಸಿದು 24,542ಕ್ಕೆ ರೀಚ್ ಆಗಿದೆ. ಅಮೆರಿಕ ಸರ್ಕಾರ ಟ್ರೆಜರಿ ಬಾಂಡ್ಸ್ಗೆ ಹೆಚ್ಚಿನ ರಿಟರ್ನ್ಸ್ ಕೊಡೋದಾಗಿ ಆಫರ್ ಇಟ್ಟಿದ್ದು, ಇದರಿಂದ ವಿದೇಶಿ ಹೂಡಿಕೆಗಳ ಹೊರಹರಿವು ಆಗ್ತಾ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿರುವ ಅನಿಶ್ಚಿತತೆಯಿಂದ ಹೂಡಿಕೆದಾರರು ನರ್ವಸ್ ಆಗಿದ್ದಾರೆ. ಈ ಕಾರಣದಿಂದ ಭಾರತದ ಫಿನಾನ್ಷಿಯಲ್ ಮತ್ತು IT ಸೆಕ್ಟರ್ಸ್ ಮಂಕಾಗಿದ್ವು. ಮಿಡ್ ಅಂಡ್ ಸ್ಮಾಲ್ ನಲ್ಲೂ ಕೂಡ ಸಿಕ್ಕಾಪಟ್ಟೆ ಏರಿಳಿತ ಆಗಿದೆ. ಅದಾನಿ ಪೋರ್ಟ್ಸ್, ಬಜಾಜ್ ಫಿನ್ಸರ್ವ್, ಅದಾನಿ ಎಂಟರ್ಪ್ರೈಸಸ್, ಕೋಲ್ ಇಂಡಿಯಾ, ಪವರ್ ಗ್ರಿಡ್ ರೆಡ್ನಲ್ಲಿದ್ವು. ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್, ಶ್ರೀರಾಮ್ ಫಿನಾನ್ಸ್, ಮಹೀಂದ್ರ ಅಂಡ್ ಮಹೀಂದ್ರ, ಬಜಾಜ್ ಆಟೋ, ಸಿಪ್ಲಾ ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 21 ಪೈಸೆ ಕುಸಿದು 85 ರೂಪಾಯಿ 60 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 187 ರೂಪಾಯಿ ಹೆಚ್ಚಾಗಿ 96,867 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 171 ರೂಪಾಯಿ ಹೆಚ್ಚಾಗಿ 88,730 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,699 ರೂಪಾಯಿ ಹೆಚ್ಚಾಗಿ 1,460,000 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. RCB ಗೆದ್ದರೂ ಸೋತರೂ ದುಡ್ಡು ಮಾಡೋದು ಹೇಗೆ, ಬಿಗ್ ಬ್ರ್ಯಾಂಡ್ ಆಗಿದೆ ಹೇಗೆ ಅನ್ನೋ ವಿಶೇಷ ವರದಿ ನಾವು ಮಾಡಿದ್ವಿ. ಅದರ ಲಿಂಕ್ ಇಲ್ಲಿದೆ. ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿ ಕೂಡ ನೋಡಬಹುದು. ನಮಸ್ತೆ.